ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿಜಯ ಚಂದ್ರ ವ್ಲಾಗ್ಸ್. ಎಲ್ಲರಿಗೂ ನಮಸ್ಕಾರ. ಇವತ್ತೊಂದು ಸಖತ್ ಟೇಸ್ಟಿಯಾಗಿರುವಂಥ ಚಿಕನ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ಸೊ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತು ಆ ರೆಸಿಪಿನ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ಏನೇನು ಸಾಮಾನುಗಳು ಬೇಕು ಅನ್ನೋದನ್ನು ನಾನು ಇವಾಗ ಹೇಳ್ತೀನಿ. ಮೊದಲಿಗೆ ನಾನು ಒಂದು 3/4 kg ಚಿಕನ್ನ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ಒಂದು 4ರಿಂದ 5 ಈರುಳ್ಳಿ ತೊಗೊಂಡಿದ್ದೀನಿ. ಒಂದು 6 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಸೊ ಇದನ್ನೆಲ್ಲ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಳ್ತೀನಿ. ಈರುಳ್ಳಿನ ಉದ್ದುದ್ದಕ್ಕೆ ಹೆಚ್ಕೋಬೇಕು. ಈ ಥರ ಎಲ್ಲ ಉದ್ದಕ್ಕೆ ಹೆಚ್ಚಿಟ್ಕೋಬೇಕು. ಒಂದು 3 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಇದು ಮೀಡಿಯಮ್ ಸೈಜ್ ಆಗಿರೋದ್ರಿಂದ. ಮಸಾಲೆ ಬಂದುಬಿಟ್ಟು ಪಲಾವ್ ಎಲೆ ಒಂದು 4 ಇಟ್ಕೊಂಡಿದ್ದೀನಿ. ಒಂದು 3ರಿಂದ 4 ಸ್ಟಾರ್ ಹೂವು ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಕಲ್ಲು ಹೂವು ತೊಗೊಂಡಿದ್ದೀನಿ. 4 ಏಲಕ್ಕಿ, 10ರಿಂದ 12 ಲವಂಗ, 1 ಸ್ಪೂನು ಸೋಂಪು, ಸ್ವಲ್ಪ ಕಸೂರಿ ಮೇಥಿ, ಸ್ವಲ್ಪ ಪುದೀನ ಸೊಪ್ಪು, 1 ಟೊಮೆಟೊ. ಮೊದಲಿಗೆ ಈಗ ಸ್ಟವ್ ಆನ್ ಮಾಡಿಕೊಂಡು ನಾವು ಒಂದು ಕುಕ್ಕರಲ್ಲಿ ಒಂದು 7-8 ಸ್ಪೂನು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ನಾನು ಎಲ್ಲ ಮಸಾಲೆ ಸಾಮಾನುಗಳನ್ನು ಫ್ರೈ ಮಾಡ್ಕೋಬೇಕು. ಒಂದು ಸ್ಪೂನಷ್ಟು ಸೋಂಪು ಹಾಕ್ಕೋತಾ ಇದ್ದೀನಿ. ಎಲ್ಲ ಮಸಾಲೆ ಸಾಮಾನುಗಳನ್ನ ಹಾಕ್ತಾ ಇದ್ದೀನಿ. ಇದೆಲ್ಲ ಫ್ರೈ ಆದಮೇಲೆ ಈರುಳ್ಳಿ ಹಾಕ್ಕೋಬೇಕು. ನಾವೇನು ಹೆಚ್ಚಿಟ್ಕೊಂಡಿದ್ದೀವಲ್ಲ ಆ ಈರುಳ್ಳಿನ ಹಾಕ್ಕೋಬೇಕು. ಆಮೇಲೆ ಹಸಿಮೆಣಸಿನ್ಕಾಯಿನ ಹಾಕ್ಕೋಬೇಕು. ಈಗ ರುಬ್ಬೋದಕ್ಕೆ ನಾನು ಬೆಳ್ಳುಳ್ಳಿ ಮತ್ತು 1.5 ಇಂಚಷ್ಟು ಶುಂಠಿನ ತೊಗೊಂಡಿದ್ದೀನಿ. ಅದನ್ನು ರುಬ್ಕೊಂಡು ಪೇಸ್ಟ್ ಮಾಡ್ಕೊಡ್ತೀನಿ. ಜೀರಾ ರೈಸ್, ಈಗ ಅಕ್ಕಿ 1.5 ಲೋಟದಷ್ಟು ಅಕ್ಕಿ ತೊಗೊಳ್ತಾ ಇದ್ದೀನಿ ನಾನು ಈ ಲೋಟದಲ್ಲಿ. ಇದನ್ನು ತೊಳೆದ್ಬಿಟ್ಟು ನೆನೆಸಿಟ್ಕೋತೀನಿ ನಾನು. ನೀರೆಲ್ಲ ಬಸ್ದು ಇಟ್ಕೋಬೇಕು. ಈಗ ನೋಡಿ, ಈ ಥರ ಚೆನ್ನಾಗಿ ಕಂದು ಬಣ್ಣ ಬರೋ ಥರ ಈರುಳ್ಳಿ ಫ್ರೈ ಆಗಬೇಕು. ಒಂದು ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ. ಈಗ ಇದು ಬೆಂದ ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನು ನಾವು ರುಬ್ಬಿದ್ದೀವಲ್ಲ ಅದನ್ನು ಹಾಕ್ಕೋಬೇಕು. ಮೊಸರು ಹಾಕ್ಕೊಳ್ತಾ ಇದ್ದೀನಿ. ಒಂದು ಬೌಲಷ್ಟು ಮೊಸರು ಹಾಕ್ಕೊಂಡಿದ್ದೀನಿ. ಸೊ ಇದನ್ನು ಚೆನ್ನಾಗಿ ಹುರ್ಕೋಬೇಕು ನಾವು. ಅದು ಫುಲ್ಲು ಎಣ್ಣೆ ಬಿಟ್ಕೊಳ್ಳುತ್ತೆ. ಸೊ ಅಲ್ಲಿವರೆಗೂ ಇದನ್ನು ಹುರ್ಕೋಬೇಕು ಚೆನ್ನಾಗಿ. ಹಸಿ ವಾಸನೆ ಎಲ್ಲ ಹೋಗಬೇಕು. ಶುಂಠಿ ಬೆಳ್ಳುಳ್ಳಿ ಮೊಸರು ಇದರದ್ದೆಲ್ಲ ವಾಸನೆ ಹೋಗಬೇಕು. ಈಗ ನಾನು ಚಿಕನನ್ನು ಒಂಚೂರು ಹಸಿ ವಾಸನೆ ಹೋಗೋ ಥರ ಹುರ್ಕೊಳ್ತೀನಿ. 1 ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕಿ ಅರಿಶಿನ ಹಾಕ್ಬಿಟ್ಟು ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು. ಸ್ವಲ್ಪ ಇದಕ್ಕೆ ಚಿಕನ್ಗಾಗೋಷ್ಟು ಮಾತ್ರನೇ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನಾನು ಇವಾಗ. ನೀರಿನ ಅಂಶ ಎಲ್ಲ ಹೋಗ್ಬಿಡುತ್ತೆ, ಅಷ್ಟು ನಾವು ಇದನ್ನು ಹುರ್ಕೋಬೇಕು. ನೋಡಿ, ನೀರೆಲ್ಲ ಹೋಗ್ಬಿಡುತ್ತೆ, ಅಷ್ಟು ನಾವು ಹುರಿದಿಟ್ಕೋಬೇಕು ಇದನ್ನು ಸಪ್ರೇಟಾಗಿ.
ಆನಂತರ ನಾವೇನು ಈರುಳ್ಳಿ ಅದೆಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ದೀವಲ್ಲ, ಇವಾಗ ಅದಕ್ಕೆ ಸ್ವಲ್ಪ ಕಸೂರಿ ಮೇಥಿ ಹಾಕ್ತಾಯಿದ್ದೀನಿ, ಸ್ವಲ್ಪ ಪುದೀನ ಸೊಪ್ಪು, ಸ್ವಲ್ಪ ಜಾಸ್ತಿನೇ ಹಾಕಬೇಕು. ಆ ಫ್ಲೇವರು ಚೆನ್ನಾಗಿರುತ್ತೆ ಬಿರಿಯಾನಿ ಅಂದರೆ. ಈ ಥರ ಎಣ್ಣೆ ಬಿಟ್ಕೋಬೇಕು, ಅಷ್ಟುವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ಈಗ ನೋಡಿ ಎಲ್ಲ ಎಣ್ಣೆ ಬಿಟ್ಕೊಂಡಿದೆ, ಕಾಣಿಸ್ತಾ ಇದೆಯಲ್ಲ ನಿಮಗೆ. ಈ ಥರ ಆದಮೇಲೆ ಇವಾಗ ನಾವು 1 ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ತಾಯಿದ್ದೀನಿ ನಾನು. ಅದಾದ ನಂತರ ಏನು ಹುರ್ಕೊಂಡಿದ್ದೀವಲ್ಲ ಆ ಚಿಕನನ್ನು ನಾನು ಇದಕ್ಕೆ ಮಸಾಲೆ ಜೊತೆ ಬೆರೆಸ್ತಾ ಇದ್ದೀನಿ. ಅದನ್ನು ಒಂಚೂರಾಗಿ ಹುರ್ಕೋಬೇಕು. ಈಗ ನಾನು 1.5 ಲೋಟಕ್ಕೆ 3 ಲೋಟದಷ್ಟು ನೀರನ್ನು ಕಾಯಿಸ್ಕೊಳ್ತೀನಿ ಅದೇ ಬಾಣಲಿನಲ್ಲಿ. 2 ಪಟ್ಟು ನೀರು ಹಾಕ್ಕೋಬೇಕು. 1 ಲೋಟ ಹಾಕಿದರೆ 2 ಲೋಟ, 1.5 ಲೋಟ ಹಾಕಿದರೆ 3 ಲೋಟ ಅಷ್ಟು ನೀರನ್ನು ನಾನು ಈ ಬಾಣಲಿನಲ್ಲಿ ಕಾಯಿಸ್ಕೊಳ್ತಾ ಇದ್ದೀನಿ. ಈಗ ಏನು ಈ ಮಸಾಲೆ ಬೆಂದಿದೆ ಅಲ್ವ, ಚಿಕನ್ ಜೊತೆ ಚೆನ್ನಾಗಿ ಬೆಂದಿದೆ, ಈಗ ಎಲ್ಲ ಹೊಂದ್ಕೊಂಡಿದೆ ಮಸಾಲೆ. ಇವಾಗ ಇದಕ್ಕೆ ಅಕ್ಕಿ ಬೆರೆಸ್ತಾ ಇದ್ದೀನಿ. ಅಕ್ಕಿ ಸೇರಿಸ್ಕೋಬೇಕು, ನೆನೆಸಿಟ್ಕೊಂಡಿರೋ ಅಕ್ಕಿ. ಜೀರಾ ರೈಸ್ ಇದು, ನಾರ್ಮಲ್ ರೈಸ್ ಅಲ್ಲ, ಜೀರಾ ರೈಸು. ಈಗೇನು ನಾವು ಕಾಯಿಸಿಟ್ಕೊಂಡಿದ್ದೀವಲ್ಲ ನೀರು, ಅದನ್ನು ಬೆರೆಸ್ಕೋಬೇಕು. ನಂತರ ಒಂದು ಸ್ವಲ್ಪ ಖಾರ ಸಾಲಿಲ್ಲ ಅಂದರೆ ಒಂದು ಅರ್ಧ ಸ್ಪೂನಷ್ಟು ಒಣಮೆಣ್ಸಿನ ಪುಡಿ ಹಾಕ್ಕೋಬೇಕು. 1-2 ಸ್ಪೂನಷ್ಟು ತುಪ್ಪ ಹಾಕ್ಕೋಬೇಕು. ಖಾರ ನೀವು ಹಸಿಮೆಣ್ಸಿನ್ಕಾಯಿ ಕಮ್ಮಿ ಹಾಕಿದರೆ ಒಂಚೂರು ಒಣಮೆಣ್ಸಿನ್ಕಾಯಿ ಪುಡಿ ಹಾಕ್ಕೊಳ್ಳಿ. ಈಗ ಉಪ್ಪು ಹಾಕ್ತಾಯಿದ್ದೀನಿ ನಾನು. ಆಲ್ರೆಡಿ ಚಿಕನ್ಗೆ ಒಂದು ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಸೊ ಇವಾಗ ನೋಡಿಕೊಂಡು ಈ ರೈಸಿಗೆ ತಕ್ಕನಾಗಿ ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ಈಗ ನಿಂಬೆಹಣ್ಣು ಎಷ್ಟು ಬೇಕೋ ಅಷ್ಟು ನಿಂಬೆಹಣ್ಣು ಇಟ್ಕೋಬೋದು. ನಾನಿಲ್ಲಿ 1 ನಿಂಬೆಹಣ್ಣು ಫುಲ್ ಇಡ್ತಾಯಿದ್ದೀನಿ. ಇದು ಟೇಸ್ಟ್ ನೋಡಬೇಕು ಅಂದರೆ ಒಂದು ಸ್ವಲ್ಪ ನೀರು ತೆಗೆದು ಒಂದು ಗ್ಲಾಸಲ್ಲಿ ಹಾಕ್ಕೊಂಡು ನೀವು ಟೇಸ್ಟ್ ನೋಡಿ ಇಲ್ಲಿ ನೀವು ಸರಿ ಮಾಡ್ಕೋಬೋದು. ಉಪ್ಪು ಖಾರ ಹುಳಿ ಮೂರೂ ಸ್ವಲ್ಪ ಕಡಿಮೆ ಜಾಸ್ತಿ ಇತ್ತಂದರೆ ನೋಡಿಕೊಂಡು ನೀವು ಉಪ್ಪು ಖಾರ ಹುಳಿ ಬೆರೆಸ್ಕೋಬೋದು. ಈಗಿದು ರೆಡಿ ಇದೆ, ಮಸಾಲೆ ಎಲ್ಲ ಫುಲ್ಲು ರೆಡಿಯಾಗಿದೆ. ಈಗ ಲಿಡ್ ಮುಚ್ಚಿ 1 ವಿಷಲ್ ಬರ್ಸ್ಕೋಬೇಕು. ಒಂದು ವಿಷಲ್ ಬಂದರೆ ಸಾಕು. ನೋಡಿ 1 ವಿಷಲ್ ಬಂದಿದೆ. ಈಗ ಅದು ಆರಿದ ಮೇಲೆ ವಿಷಲ್ ಬಿಟ್ಟ ಮೇಲೆ ವಿಷಲ್ ತೆಗಿಬೇಕು. ನೋಡಿ ತುಂಬ ಟೇಸ್ಟಿಯಾಗಿರುವಂಥ ಚಿಕನ್ ಬಿರಿಯಾನಿ ರೆಡಿಯಾಗಿದೆ. ಒಂದು ಸಲ ಸೌಟಲ್ಲಿ ತಿರುಗಿಸ್ಕೋಬೇಕು ನಾವು, ಯಾಕಂದರೆ ಮಸಾಲೆ ಎಲ್ಲ ಮೇಲೆ ಬಂದು ನಿಂತ್ಕೊಂಡಂಗಿರುತ್ತೆ. ಒಂದು ಸಲ ಹೊಂದಿಸ್ಕೋಬೇಕು ಅದನ್ನು. ಈ ಥರ ತುಂಬಾ ಟೇಸ್ಟಾಗಿರುತ್ತೆ. ಬಿರಿಯಾನಿ ಜೊತೆಗೆ ಮೊಸರು ಬಜ್ಜಿ ಜೊತೆಲಿ ತುಂಬಾ ಚೆನ್ನಾಗಿರುತ್ತೆ. ಸೌತೆಕಾಯಿ, ಈರುಳ್ಳಿ, ಕೊತ್ತಂಬರಿ ಹಾಕ್ಬಿಟ್ಟು ಮೊಸರು ಹಾಕಿ ಮೊಸರು ಬಜ್ಜಿ ಜೊತೆಯಲ್ಲಿ ತುಂಬಾ ಚೆನ್ನಾಗಿರುತ್ತೆ.
ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.